ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾವಿಗೆ ಕಾರಣ ಒಂದು ದ್ರಾವಣ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ. ಐವಿ ರಿಂಗರ್ ಲ್ಯಾಕ್ಟೇಟ್ ಅನ್ನೋ ದ್ರಾವಣ ಅನ್ನೋ ಅನುಮಾನ ಇದೆ. ಲ್ಯಾಬ್ಗೆ ಈ ದ್ರಾವಣವನ್ನು ರವಾನೆ ಮಾಡಿದ್ದಾರೆ. ವರದಿ ಇನ್ನಷ್ಟೇ ಬರಬೇಕು. ಬಾಣಂತಿಯರ ಸಾವು ಬಗ್ಗೆ ಆರೋಗ್ಯ ಸಚಿವರು ಪ್ರತಿಕ್ರಿಯೆ ನೀಡಿದ್ದಾರೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಅದು ಗೊತ್ತಾಗಿದ ತಕ್ಷಣ ನಾನು ನಮ್ಮ ಒಂದು ತಜ್ಞರ ಒಂದು ತಂಡವನ್ನು ಆವಾಗಲೇ ಕಳಿಸಿದ್ದೆ. ಅವರು ವರದಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ವೈದ್ಯಕೀಯ ಲೋಪದೋಷಗಳೇನಿಲ್ಲ, ಅಂದರೆ ಡಾಕ್ಟರ್ಗಳು ಅವ್ರದ್ದೇನು ಸಮಸ್ಯೆ ಏನಿಲ್ಲ. ಆದರೆ ಒಂದು ಅನುಮಾನ ಅವ್ರಿಗೆ ಬಂದಿದೆ, ಒಂದು ಇಬ್ಬರು ಯಾರು ತೀರ್ಕೊಂಡಿದ್ದಾರೆ ಅವ್ರ ವಿಚಾರದಲ್ಲಿ ಅನುಮಾನಗಳಿದೆ. ಸ್ವಲ್ಪ ಉಪಯೋಗ ಮಾಡಿರ್ತಕ್ಕಂಥ ಏನಾದರೂ ಔಷಧಿಗಳಲ್ಲಿ ಮತ್ತು ದ್ರಾವಣಗಳಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಅಂತ ಅದಕ್ಕೋಸ್ಕರ ಅದನ್ನು ಕೂಡ ನಾನು ಈಗ ಚೆಕಪ್ ಮಾಡೋಕ್ಕೆ ಕಳಿಸಿದ್ದೀನಿ. ಮತ್ತು ಅದೆಲ್ಲ ಕೂಡ ಸದ್ಯಕ್ಕೆ ಉಪಯೋಗ ಮಾಡಿಬಿಡಿ ಅಂತಲೂ ಕೂಡ ಹೇಳಿದ್ದೀವಿ ಇಡೀ ರಾಜ್ಯದಲ್ಲಿ. ಆ ವರದಿ ಬಂದಮೇಲೆ ಮತ್ತೆ ತೀರ್ಮಾನ ಮಾಡ್ತೀವಿ. ರಿಂಗರ್ ಲ್ಯಾಕ್ಟೇಟ್ ಅಂತ ಹೇಳ್ತಾರಲ್ಲ, ಅದರಲ್ಲಿ ಏನಾದರೂ ಅದ್ರ ಬಗ್ಗೆ ಅನುಮಾನ ಇದೆ. ಅದ್ರ ಬಗ್ಗೆನೇ ಈಗ ನಾವು ಮತ್ತೆ ಹಿಂದೆ ಒಂದು ಸಲ ಆದಾಗ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿದ್ದು. ಆಮೇಲೆ ಮತ್ತೆ ಎಲ್ಲ ಬ್ಯಾಚ್ಗಳೆಲ್ಲ ಟೆಸ್ಟ್ ಮಾಡಿಸಿ ರೀಟೆಸ್ಟ್ ಮಾಡಿ ಮತ್ತೆ ಅದನ್ನು ಉಪಯೋಗ ಮಾಡೋದಕ್ಕೆ ಕೆಲವು ಕಡೆ ಅವಕಾಶ ಕೊಟ್ಟಿದ್ರು, ಎಲ್ಲ ಮತ್ತೆ ಪರಿಶೀಲನೆ ಮಾಡಿ. ಸೊ ಈಗ ಇದ್ರ ಬಗ್ಗೆ ಏನು ಅಂತ ಅದನ್ನು ಮತ್ತೆ ನಾವು ಸ್ಯಾಂಪಲ್ಗಳೆಲ್ಲ ಕಳಿಸಿದ್ದೀವಿ. ಅದನ್ನು ನೋಡಿ ರಿಪೋರ್ಟ್ ಬಂದಮೇಲೆ ಮುಂದೆ ಏನು ತೀರ್ಮಾನ ತೊಗೊಳ್ಬೇಕು ನೋಡ್ತೀವಿ. ಪಶ್ಚಿಮ ಬಂಗಾಳ ಸಪ್ಲೈ ಮಾಡಿರ್ತಕ್ಕಂಥ ರಿಂಗರ್ ಲ್ಯಾಕ್ಟೇಟ್ ಅಂತ, ಅದು ಒಂಥರ ಇನ್ಫ್ಯೂಷನ್, ಅದು ನಮ್ಮ ಇಂಟ್ರಾವೀನಸ್ ಕೊಡ್ತಾರಲ್ಲ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.